ಹಲೋ ಫ್ರೆಂಡ್ಸ್, ಇವತ್ತಿನ ಸಂಚಿಕೆಯಲ್ಲಿ ಏನಾಯಿತು ಅಂತ ನೋಡ್ಕೊಂಡು ಬರೋಣ ಬನ್ನಿ. ಚಿಕ್ಕಮ್ಮ, ಈ ಕಾರ್ಡಲ್ಲಿ ಏನಿದೆ ಅಂತ ನನಗೆ ಗೊತ್ತಿಲ್ಲ ಚಿಕ್ಕಮ್ಮ, ತಿಳ್ಕೊಳ್ಳಬೇಕಾಗಿಲ್ಲ. ಆದರೆ ಒಂದು ವಿಷಯ ಅಂತೂ ನಿಜ ಚಿಕ್ಕಮ್ಮ, ಈ ವ್ಯಕ್ತಿನ ನೀವು ಕ್ಷಮಿಸಿ ಎಲ್ಲದನ್ನು ಲೆಟ್ ಗೋ ಮಾಡೋವರೆಗೂ ಯಾವುದೂ ಸರಿ ಹೋಗಲ್ಲ ಚಿಕ್ಕಮ್ಮ. ಎಲ್ರಿಗೂ ಇರೋದು ಒಂದೇ ಜೀವನ, ಅದನ್ನು ಖುಷಿಯಾಗಿ ಕಳಿಬೇಕು. ನೀವು ಮಾಡ್ತೀರಾ ಅಂದ್ಕೊಂಡಿದ್ದೀನಿ. ನಾನು ನಿಮಗೆ ಬುದ್ಧಿ ಹೇಳುವಷ್ಟು ದೊಡ್ಡವಳಲ್ಲ ಚಿಕ್ಕಮ್ಮ. ನನ್ನಿಂದ ನಿಮ್ಮ ಮನಸ್ಸಿಗೆ ಏನಾದರೂ ಬೇಜಾರಾಗಿದ್ದರೆ ದಯವಿಟ್ಟು ನನ್ನ ಕ್ಷಮಿಸ್ಬೇಡಿ ಅಮ್ಮ. ಅಮ್ಮ ಅನ್ನೋ ಪ್ರೀತಿಯಿಂದ ಮಗಳಾಗಿ 4 ಮಾತನ್ನು ಹೇಳಿದ್ದೀನಿ. ಒಂದು ಮಾತಂತೂ ನಿಜ ಚಿಕ್ಕಮ್ಮ, ನೀವು ಹೇಗೆ ಆದಿಯವರಿಗೆ ಮಗನ ಸ್ಥಾನ ಕೊಟ್ಟಿದ್ದೀರೋ ಅವ್ರ ಮನಸ್ಸು ತುಂಬ ನಿಮ್ಮನ್ನು ತಾಯಿ ಅಂತ ಒಪ್ಕೊಂಡಿದ್ದಾರೆ, ತಾಯಿ ಸ್ಥಾನನ ನಿಮಗೆ ಕೊಟ್ಟಿದ್ದಾರೆ ಅಂತ ಭಾಗ್ಯ ಅಲ್ಲಿಂದ ಹೋಗ್ತಾಳೆ. ಆಗ ಮೀನಾಕ್ಷಿ ಕಾರ್ಡನ್ನು ಅಪ್ಕೊಂಡು ಜೋರಾಗಿ ಅಳ್ತಾರೆ. ಈಚೆ ಆದಿ ರೂಮಲ್ಲಿರುವಾಗ ಭಾಗ್ಯ ಬರ್ತಾಳೆ. ಭಾಗ್ಯ, ಐ ಆಮ್ ವೆರಿ ಸಾರಿ, ನನ್ನ ಗಮನಕ್ಕೆ ಬರೋ ಮುಂಚೆ ಇದೆಲ್ಲ ಆಗೋಯ್ತು. ನಾನು ಕಾಂಪೋಸಿಷನ್ ಕೊಟ್ಕೊಡ್ತೀನಿ, ನೀವು ಇಲ್ಲ ಅಂದೆ ಅದನ್ನು ತಗೊಳ್ಳೇಬೇಕು ಪ್ಲೀಸ್ ಅಂತಾನೆ ಆದಿ. ನೀವು ಯಾವ ವಿಷಯದ ಬಗ್ಗೆ ಮಾತಾಡ್ತಿದ್ದೀರಾ ಅಂತಾಳೆ ಭಾಗ್ಯ. ಅದೇ ಭಾಗ್ಯ, ನೀವು ಮಾಡಿದ ಡಿಸೈನೆಲ್ಲ ಅತ್ತೆ ಹರಿದಾಕಿದ್ರಲ್ಲ ಅದ್ರ ಬಗ್ಗೆ ಮಾತಾಡ್ತಿದ್ದೀನಿ. ಸಾರಿ, ನನ್ನಿಂದ ಅದನ್ನು ತಡೆಯೋಕ್ಕಾಗಲಿಲ್ಲ ಅಂತಾನೆ ಆದಿ. ಅಯ್ಯೋ ಆದಿಯವರೇ, ನಾನು ಅದ್ರ ಬಗ್ಗೆ ಚಿಂತೆನೇ ಮಾಡ್ತಿಲ್ಲ ಅಂತಾಳೆ ಭಾಗ್ಯ. ಮತ್ತೆ ಅಂತಾನೆ ಆದಿ, ಅದಕ್ಕಿಂತ ದೊಡ್ಡ ಚಿಂತೆ ಕುಸುಮಾತಿದ್ದು, ಅವರನ್ನು ಈ ಮನೆಗೆ ಹೇಗೆ ಕರ್ಕೊಂಡು ಬರೋದು ಅಂತಾಳೆ ಭಾಗ್ಯ. ಅಂದರೆ ಅದರ ಬಗ್ಗೆ ಯಾಕಿಷ್ಟು ಚಿಂತೆ ಮಾಡ್ತಿದ್ದೀರಾ ಅಂತಾನೆ ಆದಿ. ಅಯ್ಯೋ ಇಲ್ಲ ಆದಿಯವರೇ, ಮೀನಾಕ್ಷಿ ಚಿಕ್ಕಮ್ಮನ ಕೋಪ ಇರೋದು ಬರೀ ನನ್ನ ಮೇಲೆ ಮಾತ್ರ ಅಲ್ಲ, ನನ್ನ ಇಡೀ ಕುಟುಂಬದವ್ರ ಮೇಲೂ ಅವ್ರ ಕೋಪ ಇದೆ. ಈಗಾಗಲೇ ಬಂಗಾರಿ ಇಲ್ಲಿಗೆ ಬಂದಿರೋದು ಕನಿಕಂಗೆ ಆಗಲಿ ಮೀನಾಕ್ಷಿ ಚಿಕ್ಕಮ್ಮಂಗಾಗಲಿ ಒಂಚೂರು ಇಷ್ಟ ಆಗಿಲ್ಲ. ನಾಳೆ ಏನಾದರೂ ಅತ್ತೆ ಮಾವ ಇಲ್ಲಿಗೆ ಬರ್ತಾರೆ ಅಂದರೆ ಅವರಿಗೆ ಖಂಡಿತ ಅದು ಇಷ್ಟ ಆಗೋದು ಇಲ್ಲ. ಹಾಗಂತ ಅತ್ತೆ ಮಾವನ ನೋಡ್ಕೊಳ್ಳೋಕ್ಕೆ ನಾನೇ ಆ ಮನೆಗೆ ಹೋಗಿ ಇರೋಣ ಅಂದರೆ ಅದು ಆಗೋದಿಲ್ಲ. ನನಗೆ ಏನು ಮಾಡೋದು ಅಂತಲೇ ಅರ್ಥ ಆಗ್ತಿಲ್ಲ ಆದಿಯವರೇ ಅಂತಾಳೆ ಭಾಗ್ಯ. ನೀವು ಹೇಳೋದು ಕರೆಕ್ಟ್ ಭಾಗ್ಯ, ಮೀನಾಕ್ಷಿ ಅತ್ತೆ ಸಿಟ್ಟು ಅಷ್ಟು ಬೇಗ ಕರಗೋದಿಲ್ಲ. ಗೆಳತಿ ಈಗಾಗಲೇ ತುಂಬ ಹರ್ಟ್ ಆಗಿದ್ದಾರೆ. ಅವರು ಇಲ್ಲಿಗೆ ಬಂದಾಗ ಅತ್ತೆ ಚುಚ್ಚಿ ಮಾತಾಡಿದರೆ ಅವ್ರು ಇನ್ನೂ ಹರ್ಟ್ ಆಗ್ತಾರೆ ಅಂತಾನೆ ಆದಿಯವರೇ, ಅತ್ತೆ ಯಾವತ್ತೂ ನನ್ನ ಸೊಸೆ ಥರ ನೋಡೇ ಇಲ್ಲ, ಮಗಳ ಥರನೇ ನೋಡಿರೋದು. ಒಬ್ಬ ಮಗಳಾಗಿ ಅವ್ರ ಕಷ್ಟಕ್ಕೆ ನಾನು ನಿಲ್ಲೋಕ್ಕಾಗ್ತಿಲ್ಲ ಅಂತ ತುಂಬ ಕಷ್ಟ ಆಗ್ತಿದೆ ಆದಿಯವರೇ ಅಂತಾಳೆ ಭಾಗ್ಯ. ನೀವೇನೂ ಯೋಚನೆ ಮಾಡಬೇಡಿ, ನಾನು ಒಂದ್ಸಲ ಮೀನಾಕ್ಷಿ ಅತ್ತೆ ಹತ್ರ ಮಾತಾಡ್ತೀನಿ, ಗೆಳತಿ ಪರಿಸ್ಥಿತಿ ಏನಿದೆ ಅಂತ ಎಕ್ಸ್ಪ್ಲೇನ್ ಮಾಡಿ ಅವರನ್ನು ಕನ್ವಿನ್ಸ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ ಅಂತಾನೆ ಆದಿ. ಅಯ್ಯೋ ಬೇಡ ಆದಿಯವರೇ, ನೀವು ನಿಮ್ಮ ಪಾಡಿಗೆ ಸುಮ್ಮನೆ ಇದ್ಬಿಡಿ ಅಂತಾಳೆ ಭಾಗ್ಯ. ಯಾಕೆ ಅಂತಾನೆ ಆದಿ. ಅದು ನನ್ನ ಫ್ಯಾಮಿಲಿ ಮ್ಯಾಟರ್, ನಾನು ಹೇಗೋ ಸಾಲ್ವ್ ಮಾಡ್ಕೋತೀನಿ ಅಂತಾಳೆ ಭಾಗ್ಯ. ಅಂದರೆ ನನ್ನ ಫ್ಯಾಮಿಲಿ ಬೇರೆ ನಿಮ್ಮ ಫ್ಯಾಮಿಲಿ ಬೇರೆ ಅಂತ ಹೇಳ್ತಿದ್ದೀರಾ ಅಂತಾನೆ ಆದಿ. ಹಾಗಲ್ಲ ಆದಿಯವರೇ, ನನ್ನನ್ನು ಮದುವೆ ಆದಾಗಿಂದ ನಿಮಗೆ ನಿಮ್ಮ ಕುಟುಂಬಕ್ಕೆ ಒಂದಲ್ಲ ಒಂದು ತೊಂದರೆ ಆಗ್ತಾನೆ ಇದೆ ಅಂತ ಈಗಾಗಲೇ ಮೀನಾಕ್ಷಿ ಚಿಕ್ಕಮ್ಮಂಗೆ ನನ್ನ ಮೇಲೆ ತುಂಬಾ ಕೋಪ ಇದೆ. ಹೀಗಿರುವಾಗ ನೀವು ಹೋಗಿ ಅವ್ರ ಹತ್ರ ಮಾತಾಡಿದರೆ ಅವ್ರ ಕೋಪ ಇನ್ನೂ ಜಾಸ್ತಿ ಆಗುತ್ತೆ. ಅದಕ್ಕೆ ನೀವು ಸುಮ್ಮನೆ ಇದ್ಬಿಡಿ, ನನ್ನ ಪ್ರಾಬ್ಲಮ್ನ ನಾನು ಸಾಲ್ವ್ ಮಾಡ್ಕೋತೀನಿ ಅಂತಾಳೆ ಭಾಗ್ಯ. ಅಂದರೆ ನೀವು ನನ್ನ 3ನೇ ವ್ಯಕ್ತಿ ಥರ ನೋಡ್ತಿದ್ದೀರಾ ಅಂತಾನೆ ಆದಿ. ಹಾಗಲ್ಲ ದೇವರೇ ಅಂತಾಳೆ ಭಾಗ್ಯ. ಇನ್ನೇನು ಭಾಗ್ಯ, ನೀವು ಫ್ಯಾಮಿಲಿ ನನ್ನ ಫ್ಯಾಮಿಲಿ ಅಲ್ವಾ? ಧರ್ಮರಾಜ್ ಮಾವಂದೇ ವಿಷಯ ಇರ್ಬೋದು, ಆದರೆ ನಾನು ಯಾವತ್ತೂ ಅವರನ್ನು ಬೇರೆ ಥರ ನೋಡೇ ಇಲ್ಲ, ನಿಮಗೂ ಚೆನ್ನಾಗಿ ಗೊತ್ತು. ಸೊ ನಾನಿವಾಗ ಮೀನಾಕ್ಷಿ ಹತ್ರ ಹೋಗಿ ನಮ್ಮ ಫ್ಯಾಮಿಲಿಗೋಸ್ಕರ ಫೈಟ್ ಮಾಡ್ತೀನಿ ಅಂದ್ಕೊಂಡು ಫೈಟ್ ಮಾಡ್ತೀನಿ ಹೊರತು ಬೇರೆಯವರಿಗೋಸ್ಕರ ಮಾಡ್ತೀನಿ ಅಂತಲ್ಲ. ಅದೇನೇ ಆಗಲಿ ಧರ್ಮರಾಜ್ ಮಾವನ್ನ ಮತ್ತೆ ಗೆಳತಿನ ಮನೆಗೆ ಕರ್ಕೊಂಡು ಬಂದೇ ಬರ್ತೀನಿ ಅಂತಾನೆ ಆದಿ. ಅದನ್ನು ಕೇಳಿಸ್ಕೊಂಡ ತನ್ಮಯ್, ಹೋ ಅಜ್ಜಿ ತಾತನ ಮನೆ ಕರ್ಕೊಂಡು ಬರ್ತೀರಾ? ತಾತಂಗೆ ಆಪ್ರೇಷನ್ ಆಯಿತಾ ಅಂತ ಕೇಳ್ತಾನೆ ತನ್ಮಯ್. ಆಪ್ರೇಷನ್ ಆಯಿತು ತನ್ಮಯ್, ವಾರ್ಡ್ಗೆ ಶಿಫ್ಟ್ ಮಾಡಿದ್ದಾರೆ ಅಂತಾನೆ ಆದಿ. ಅಂದರೆ ನಾಳೆನೇ ಮನೆಗೆ ಬರ್ತಾರೆ ಅಂತಾನೆ ತನ್ಮಯ್. ನಾಳೆನೇ ಹೇಗೆ ಬರ್ತಾರೆ? ಇನ್ನೂ ಕೆಲವು ಪ್ರೊಸೀಜರ್ ಇದೆ, ಅದನ್ನು ಮುಗಿಸ್ಕೊಂಡು ಬರ್ತಾರೆ ಅಂತಾಳೆ ಭಾಗ್ಯ. ತಾತನ ನೋಡೋಕ್ಕೆ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗು ಅಂತಾನೆ ತನ್ಮಯ್. ಸರಿ ಅಂತಾಳೆ ಭಾಗ್ಯ. ಅಮ್ಮ ಅಪ್ಪ ಅಜ್ಜಿ ತಾತ ಈ ಮನೇಲಿ ಪರ್ಮನೆಂಟ್ ಆಗಿರ್ತಾರಲ್ವಾ? ಸರಿ, ನಾನು ಅಕ್ಕಂಗೆ ಹೇಳಿ ಬರ್ತೀನಿ. ಈಚೆ ಕನ್ನಿಕಾ ಫೋನಲ್ಲಿ ಅಕ್ಷತಾ ಮತ್ತು ವೈಭವ್ ಹತ್ರ ಕಾಲಲ್ಲಿ, ಆ ಭಾಗ್ಯ ಆದಿಬ್ರು ಜೀವನ ಹಾಳು ಮಾಡೋಕ್ಕೆ ಬಂದಿದ್ದಾಳೆ ಅಂದ್ಕೊಂಡೆ, ಇಲ್ಲ ನನ್ನ ಜೀವನನೂ ಹಾಳು ಮಾಡೋಕ್ಕೆ ಬಂದಿದ್ದಾಳೆ ಅಂತಾಳೆ. ಕಮ್ ಡೌನ್, ಎಲ್ಲ ಸರಿ ಹೋಗುತ್ತೆ, ನೀನು ಇಷ್ಟು ಡಿಸ್ಟರ್ಬ್ ಆದರೆ ಹೇಗೆ ಹೇಳು ಅಂತಾನೆ ವೈಭವ್. ಹೇಗೆ ಸರಿ ಹೋಗುತ್ತೆ? ನನ್ನ ಕಷ್ಟ ನಿಮ್ಮಿಬ್ಬರಿಗೂ ಅರ್ಥ ಆಗ್ತಿಲ್ಲ. ಒಂದು ವೇಳೆ ಡ್ಯಾಡಿ ಏನಾದರೂ ಮದುವೆ ಬೇಡ ಅಂದರೆ ಅಂತಾಳೆ ಕನಿಕಾ. ಬೇಡ ಅನ್ನೋದಕ್ಕೆ ಕಾರಣನೇ ಇಲ್ವಲ್ಲ, ನಮ್ಮ ವೈಭವ್ ಅಂತ ಹುಡುಗ ಕಣ್ಣಿಗೆ ಎಣ್ಣೆ ಹಾಕ್ಕೊಂಡು ಹುಡುಕಿದ್ರು ಸಿಗಲ್ಲ. ಬಿ ಪಾಸಿಟಿವ್ ಕನಿಕಾ, ನಿನ್ನ ನಿರ್ಧಾರ ಗಟ್ಟಿಯಾಗಿದ್ದರೆ ಯಾವ ಭಾಗ್ಯನೂ ಏನೂ ಮಾಡೋಕ್ಕಾಗಲ್ಲ ಅಂತಾಳೆ ಅಕ್ಷತಾ. ನಿಮ್ಮಿಬ್ಬರಿಗೂ ಸ್ವಲ್ಪನೂ ವರಿ ಅನ್ನಿಸ್ತಿಲ್ವಾ ಅಂತಾಳೆ ಕನಿಕಾ. ನೋ ವೇ ಕನಿಕಾ, ನನಗೆ ತುಂಬ ಖುಷಿಯಾಗ್ತಿದೆ. ಯಾಕೆ ಹೇಳು, ನನಗೆ ವೈಫ್ ಆಗಿ ಬರ್ತಿದ್ಯಾ, ನನ್ನ ಲೈಫ್ಗೆ ಕ್ವೀನ್ ಆಗಿ ಬರ್ತೀಯಾ ಅಂತಾನೆ ವೈಭವ್. ನೀನು ನಮ್ಮನೆ ಸೊಸೆಯಾಗಿ ಬರದೇ ಇದ್ದರೆ ನಾವು ಅಂದ್ಕೊಂಡಿದ್ದನ್ನು ಸಾಧಿಸೋದು
ಹೇಗೆ ಅಂತಾಳೆ ಅಕ್ಷತಾ. ಏನು ಸಾಧಿಸಬೇಕಾಗುತ್ತೆ ಅಂತಾಳೆ ಕನಿಕಾ. ಅಂದರೆ ನೀನು ನಮ್ಮನೆ ಸೊಸೆ ಆದರೆ ನಿಮ್ಮನೆಯವರು ನಮ್ಮ ಬೀಗರಾಗ್ತೀರಲ್ವಾ ಅಂತಾನೆ ವೈಭವ್. ಡ್ಯಾಡ್ ಒಪ್ಕೋತಾರೋ ಇಲ್ವೋ ಅಂತ ನನಗೆ ಟೆನ್ಷನ್ ಆಗ್ತಿದೆ. ನೀವು ನೋಡಿದರೆ ಇಷ್ಟೊಂದು ಕಾನ್ಫಿಡೆಂಟ್ ಆಗಿದ್ದೀರಾ ಅಂತಾಳೆ ಕನಿಕಾ. ವೈಭವನ್ನು ಬೇಡ ಅನ್ನೋದಕ್ಕೆ ರೀಸನ್ ಏನಿದೆ ಹೇಳು? ಆ ಮಿಡಲ್ ಕ್ಲಾಸ್ ಭಾಗ್ಯ ಪೂಜಾನೇ ಮನೆ ಸೊಸೆ ಮಾಡಿಕೊಂಡವರು ನಿಮ್ಮ ಅಪ್ಪ. ವೈಭವ್ ಕೋಟಿಗೆ ಬಾಳ್ತಾನೆ, ಅಂಥವನ್ನ ಬೇಡ ಅಂತಾರ ಅಂತಾಳೆ ಅಕ್ಷತಾ. ಇರ್ಬೋದು ಅಕ್ಷತಾ, ನನಗೆಲ್ಲೋ ಏನೋ ಮಿಸ್ ಹೊಡಿತಿದೆ. ಡ್ಯಾಡ್ ಬರೀ ಸ್ಟೇಟಸ್ ಆಸ್ತಿ ಅಂತಸ್ತೆಲ್ಲ ನೋಡಲ್ಲ ಅಂತ ನಿನಗೂ ಗೊತ್ತಲ್ವಾ? ಡ್ಯಾಡ್ ವಿಷಯ ಗೊತ್ತಾದ ಕೂಡಲೇ ನನ್ನ ಕರೆದು ಚೆನ್ನಾಗಿ ತರಾಟೆ ತಗೋಬೇಕಿತ್ತು. ಅವ್ರು ನೋಡಿದರೆ ಸೈಲೆಂಟ್ ಆಗಿದ್ದಾರೆ, ಮಾತಾಡ್ತಿಲ್ಲ. ಡ್ಯಾಡ್ ಆ ಥರ ಮಾಡಿದವರೇ ಅಲ್ಲ ಅಂತಾಳೆ ಕನಿಕಾ. ನಿಮ್ಮನೆಯವರನ್ನು ಒಪ್ಸಿನೇ ಮದುವೆ ಆಗ್ತೀನಿ. ನೀನು ಇಷ್ಟಪಟ್ಟಂಗೆ ಪ್ರತಿಯೊಂದು ನಡೆಸೋ ಜವಾಬ್ದಾರಿ ನಂದು ಅಂತಾನೆ ವೈಭವ್. ಹ್ಞೂ ಕನಿಕಾ, ಹೇಗಿದ್ರು ನಾಳೆ ಬರ್ತೀವಿ ಅಲ್ವಾ? ವೈಭವ್ ಪರವಾಗಿ ನಾನು ಏನು ಮಾತಾಡ್ತೀನಿ. ನೀನೇ ಇಷ್ಟಪಟ್ಟಿರೋ ಹುಡುಗ, ಅದು ಅಲ್ಲದೆ ಈ ಅಕ್ಷತಾ ರಿಲೇಷನ್ ಅಂತ ಗೊತ್ತಾದರೆ ಅಂಕಲ್ ಬೇಡ ಅನ್ನೋ ಧೈರ್ಯನೇ ಮಾಡಲ್ಲ ಅಂತಾಳೆ ಅಕ್ಷತಾ. ಇಷ್ಟಕ್ಕೆಲ್ಲ ಆ ಭಾಗ್ಯನೇ ಕಾರಣ. ಒಂದು ವೇಳೆ ಡ್ಯಾಡಿ ಮದುವೆ ರಿಜೆಕ್ಟ್ ಮಾಡಿದರೆ ನಾನು ಮಾತ್ರ ಅವಳನ್ನು ಸುಮ್ಮನೆ ಬಿಡಲ್ಲ ಅಂತಾಳೆ ಕನಿಕಾ. ಈಚೆ ತನ್ಮಯ್ ಬೇರೆ ಡ್ರೆಸ್ ಹಾಕ್ಕೊಂಡು ರೆಡಿಯಾಗಿರ್ತಾನೆ. ತನ್ಮಯ್ ಸ್ಕೂಲ್ಗೆ ಹೋಗಲ್ವಾ? ಕಲರ್ ಡ್ರೆಸ್ ಹಾಕ್ಕೊಂಡಿದ್ಯಾ? ಸ್ಕೂಲ್ಗೆ ಚಕ್ಕರಾ? ಬಾಸ್ಗೆ ಯಾಕೋ ಕೋಪ ಬಂದಿದೆ, ಯಾರ ಮೇಲೆ ಅಂತ ಗೊತ್ತಾಗ್ತಿಲ್ಲ ಅಂತ ಹೇಳುವಾಗ ಭಾಗ್ಯ ಬರ್ತಾಳೆ. ಭಾಗ್ಯ ಇಲ್ಲಿ ನೋಡು, ಸ್ಕೂಲ್ ಯೂನಿಫಾರ್ಮ್ ಹಾಕಿಲ್ಲ, ಕಲರ್ ಡ್ರೆಸ್ ಹಾಕ್ಕೊಂಡಿದ್ದಾನೆ, ಯಾಕೆ ಸ್ಕೂಲಿಗೆ ಹೋಗ್ತಿಲ್ವಾ ಅಂತಾನೆ ಆದಿ. ನಾನೇ ಬೇಡ ಅಂದೆ ಆದಿ ಅವರೇ ಅಂತಾಳೆ ಭಾಗ್ಯ. ಯಾಕೆ ಅಂತಾನೆ ಆದಿ. ದೇವಸ್ಥಾನಕ್ಕೆ ಕರ್ಕೊಂಡು ಹೋಗೋಣ ಅಂತಾಳೆ ಭಾಗ್ಯ. ಯಾಕೆ ಅಂತಾನೆ ಆದಿ. ಯಾಕಂದರೆ ಇವತ್ತು ಅವನ ಬರ್ತ್ಡೇ ಅಂತಾಳೆ ಭಾಗ್ಯ. ಆಗ ಆದಿ ತನ್ಮಯ್ ಹ್ಯಾಪಿ ಬರ್ತ್ಡೇ ಅಂತ ತಪ್ಕೊಳ್ಳೋಕ್ಕೆ ಬಂದರೆ ಸಿಟ್ಟಿಂದ ಅವನು ಹೋಗ್ತಾನೆ. ನಮ್ಮ ಮಗನ ಬರ್ತ್ಡೇನ ಧಾಮ್ ಧೂಮ್ ಅಂತ ಸೆಲೆಬ್ರೇಟ್ ಮಾಡೋಣ ಅಂತಾನೆ ಆದಿ. ಅವನಿಗೆ ಸೆಲೆಬ್ರೇಷನ್ ಎಲ್ಲ ಏನೂ ಬೇಡವಂತೆ ಅಂತಾಳೆ ಭಾಗ್ಯ. ಯಾಕೆ ಅಂತಾನೆ ಆದಿ. ಅವ್ನ ಮೂಡ್ ಸರಿ ಇಲ್ಲ, ಅವನಿಗೆ ಬರ್ತ್ಡೇ ಗಿಫ್ಟ್ ಬೇಕಂತೆ ಅಂತಾಳೆ ಭಾಗ್ಯ. ಕೊಟ್ರಾಯ್ತು ಬಿಡಿ ಅಂತಾನೆ ಆದಿ. ಏನು ಇದ್ದಾನೆ ಅದನ್ನೆಲ್ಲ ನಮ್ಮ ಕೈಲಿ ಕೊಡೋಕ್ಕಾಗಲ್ಲ ಅಂತಾಳೆ ಭಾಗ್ಯ. ನಮ್ಮ ಕೈಲಿ ತರೋಕ್ಕಾಗದೇ ಇರುವ ಗಿಫ್ಟು ತನ್ಮಯ್ ಕೇಳ್ತಾನ? ಅದೆಷ್ಟೇ ಖರ್ಚಾದರೂ ಅವ್ನು ಹೇಳಿದ್ದನ್ನು ತಂದು ಕೊಡ್ತೀನಿ ಇರಿ, ನಾನೇ ಕೇಳ್ಕೊಂಡು ಬರ್ತೀನಿ ಅಂತಾನೆ ಆದಿ. ಆದಿಯವರೇ ನೀವು ಸ್ವಲ್ಪ ಸುಮ್ಮನೆ ಇರಿ ಅಂತಾಳೆ ಭಾಗ್ಯ. ಅಂಥದ್ದೇನು ಕೇಳ್ದ ಅಂತಾನೆ ಆದಿ. ಅದೇ ಬೇಡ ಬಿಟ್ಬಿಡಿ ಅಂತಾಳೆ ಭಾಗ್ಯ. ನಾನೇ ಕೇಳ್ತೀನಿ, ಅವನು ಖುಷಿ ಮುಖ್ಯ ನನಗೆ ಅಂತ ಆದಿ ಹೋಗ್ತಾನೆ. ಈಚೆ ಪೂಜಾ ತಿಂಡಿಗೆ ಟೇಬಲ್ ಮೇಲೆ ಇಡ್ತಿರುವಾಗ ತನ್ಮಯ್ ಕೂತಿರ್ತಾನೆ. ಆಗ ಕಿಶನ್ ಬಂದು ಪೂಜಾ ತಿಂಡಿ ಕೊಡು, ಹೊಟ್ಟೆ ಹಸಿತಿದೆ. ತನ್ಮಯ್ ಇವತ್ತು ಫುಲ್ ಜಮಾಯಿಸೋಣ ಏನಂತೀಯಾ ಅಂತಾನೆ. ಆಗ ತನ್ಮಯ್ ಸಿಟ್ಟಿಂದ ಅಲ್ಲಿಂದ ಹೋಗ್ತಾನೆ. ಇವನೇನೆ ಕರೆದ್ರೆ ಹಾಗೆ ಹೊರಟ್ನಲ್ಲ ಅಂತ ನೋಡುವಾಗ ತನ್ಮಯ್ ಲೆಟ್ರನ್ನ ದೇವ್ರ ಮುಂದೆ ಇಟ್ಟು ಕೈ ಮುಗಿತಾನೆ. ಲೆಟರ್ ಏನೋ ಇಡ್ತಿದ್ದಾನೆ ನೋಡು ಅಂತಾನೆ ಕಿಶನ್. ದೇವರೇ ಇವತ್ತು ನನ್ನ ಬರ್ತ್ಡೇ, ದೇವ್ರ ಹತ್ರ ಏನೇ ಕೇಳಿದ್ರು ಕೊಡ್ತಾನೆ ಅಂತ ನಮ್ಮ ಅಜ್ಜಿ ಯಾವಾಗಲೂ ಹೇಳ್ತಿದ್ರು. ನಾನು ನಿನಗೆ ಏನೋ ಒಂದು ಕೇಳ್ತೀನಿ, ಪ್ಲೀಸ್ ನಡೆಸ್ಕೊಡ್ತೀಯ ದೇವರೇ? ಈ ಡ್ರಾಯಿಂಗ್ನಲ್ಲಿ ಯಾರ್ಯಾರು ಇದ್ದಾರೋ ಅವರೆಲ್ಲ ಒಂದೇ ಮನೇಲಿ ಇರೋ ಥರ ಮಾಡು ಪ್ಲೀಸ್. ಅಜ್ಜಿ ತಾತ ಎಲ್ಲರೂ ಈ ಮನೆಗೆ ಬರೋ ಹಾಗೆ ಮಾಡು ಪ್ಲೀಸ್ ಅಂತಾನೆ ತನ್ಮಯ್. ಅಯ್ಯೋ ಕಿಶನ್, ಅವ್ನ ಬರ್ತ್ಡೇ ಇವತ್ತು, ನಾನು ಅವನಿಗೆ ವಿಷಯ ಮಾಡಿಲ್ಲ, ಮಾಡಿಬರ್ತೀನಿ ಅಂತ ಪೂಜಾ ಹೇಳುವಾಗ 1 ನಿಮಿಷ ಪೂಜಾ ಅಂತಾನೆ ಕಿಶನ್. ಆಗ ಆದಿಭಾಗ್ಯನೂ ಬರ್ತಾರೆ. ಕಿಶನ್ ಏನಾಯಿತು, ಯಾಕೆ ಹೀಗೆ ನಿಂತಿದ್ದೀರಾ ಅಂತ ತನ್ಮಯನ್ನ ನೋಡ್ತಾರೆ. ನನ್ನ ಅಕ್ಕಂಗಿಂತ ಬೆಸ್ಟ್ ಫ್ರೆಂಡ್ ಯಾರೂ ಇಲ್ಲ ಗೊತ್ತಾ, ಅಕ್ಕನ ತುಂಬ ಮಿಸ್ ಮಾಡ್ಕೋತಿದ್ದೆ. ಅಕ್ಕ ಮನೆಗೆ ಬಂದಿದ್ದಾಳೆ ಅಂತ ನನಗೆ ತುಂಬ ಖುಷಿಯಾಯಿತು. ಆದರೆ ಅಕ್ಕನೇ ಖುಷಿಯಾಗಿಲ್ಲ. ಅಕ್ಕ ನಮ್ಮ ಜೊತೆ ಇರ್ತಾಳೆ ಅಂದ್ಕೊಂಡಿದ್ದೆ, ಆದರೆ ಹೋಗ್ತೀನಿ ಅಂತಿದ್ದಾಳೆ. ಅಜ್ಜಿ ತಾತ ಹಾಸ್ಪಿಟಲ್ನಲ್ಲಿದ್ದಾರೆ, ಅವರು ಬರ್ತ್ಡೇಗೆ ಬರಲ್ಲ. ಎಲ್ಲರೂ ಇಲ್ಲದೆ ಹೇಗೆ ಬರ್ತ್ಡೇ ಸೆಲೆಬ್ರೇಟ್ ಮಾಡಲಿ? ನನ್ನ ಬರ್ತ್ಡೇಗೆ ದೊಡ್ಡ ಗಿಫ್ಟ್ ಅಂದರೆ ಎಲ್ಲರೂ ನನ್ನ ಜೊತೆ ಇರಬೇಕು, ಅವರೆಲ್ಲ ನನ್ನ ಜೊತೆ ಬಂದಿರೋ ಹಾಗೆ ಮಾಡು ಪ್ಲೀಸ್ ಅಂತಾನೆ ತನ್ಮಯ್. ಈಚೆ ಮೀನಾಕ್ಷಿ ಹತ್ರ ಕನಿಕಾ ಬಂದು, ಅತ್ತೆ ಏನಿದು, ನಾವು ಅಂದ್ಕೊಂಡಿರೋದೇ ಒಂದು, ಇವಾಗ ಆಗ್ತಾ ಇರೋದೇ ಇನ್ನೊಂದು ಅಂತಾಳೆ. ಕನಿಕಾ, ಯಾವ ವಿಷಯದ ಬಗ್ಗೆ ಮಾತಾಡ್ತಿದ್ಯಾ? ದಿನ ಬೆಳಗಾದರೆ 1000 ನಡೆಯುತ್ತೆ ಈ ಮನೇಲಿ, ಅದು ಯಾವುದು ಅಂತಾರೆ ಮೀನಾಕ್ಷಿ. ತನ್ವಿನ ಮನೆಗೆ ಕರ್ಕೊಂಡು ಬಂದಿರೋ ವಿಷಯ. ಹೀಗೆ ಆದರೆ ನಾಳೆ ನಮ್ಮ ಮನೇಲಿ ನಮಗೆ ಜಾಗ ಇರಲ್ಲ. ಇವತ್ತು ತನ್ವಿ ಬಂದಿದ್ದಾಳೆ, ನಾಳೆ ಇನ್ಯಾರೋ ಬರ್ತಾರೆ. ನನ್ನ ಹತ್ರ ಇದನ್ನೆಲ್ಲ ತಡ್ಕೊಳಕ್ಕಾಗಲ್ಲ ಅಂತಾಳೆ ಕನಿಕಾ. ತಡೆಯೋಕೆ ನಮ್ಮ ಪರವಾಗಿ ಯಾರಾದರೂ ಇರಬೇಕಲ್ವಾ ಅಂತಾರೆ ಮೀನಾಕ್ಷಿ. ಹಾಗಂತ ಸುಮ್ಮನೆ ಇರೋಕ್ಕಾಗುತ್ತಾ? ಏನಾದರೂ ಮಾಡಬೇಕಲ್ವಾ? ಇದೇ ಥರ ಆದರೆ ಭಾಗ್ಯ ಇಡೀ ಫ್ಯಾಮಿಲಿನ ಇಲ್ಲಿಗೆ ತಂದು ಕೂರಿಸ್ತಾಳೆ. ಆಮೇಲೆ ಮುಂದೆ ನಿಮ್ಮ ಗತಿ ಏನು? ಆ ಥರ ಆಗಬಾರ್ದು ಅಂದರೆ ನನ್ನ ಹತ್ರ ಒಂದು ಐಡಿಯಾ ಇದೆ ಅಂತಾಳೆ ಕನಿಕಾ. ಈಚೆ ಆದಿ ಹ್ಯಾಪಿ ಬರ್ತ್ಡೇ ತನ್ಮಯ್ ಪುಟ್ಟ ಅಂತ ಮುತ್ಕೊಟ್ಟು ತಪ್ಕೋತಾನೆ. ಭಾಗ್ಯ, ಕಿಶನ್, ಪೂಜಾ ಎಲ್ಲರೂ ವಿಶ್ ಮಾಡ್ತಾರೆ. ತನ್ಮಯ್, ಇವತ್ತು ನಿನ್ನ ಬರ್ತ್ಡೇ ಜೋರಾಗಿ ಸೆಲೆಬ್ರೇಟ್ ಮಾಡೋಣ ಅಂತಾನೆ ಕಿಶನ್. ನನಗೆ ಅದೆಲ್ಲ ಏನೂ ಬೇಡ ಅಂತಾನೆ ತನ್ಮಯ್. ನಿನಗೆ ಏನು ಬೇಕು ಅಂತ ಗೊತ್ತಾಯ್ತು ಕಣೋ, ನಿನಗೆ ಬೇಕಾಗಿರೋದು ಸಿಕ್ಕೇ ಸಿಗುತ್ತೆ. ದೇವ್ರ ಹತ್ರ ಮುಗ್ಧವಾಗಿ ಕೇಳ್ಕೊಂಡೆಲ್ಲ ಆ ನಿನ್ನ ಕುಟುಂಬ ನಿನಗೆ ಸಿಕ್ಕೇ ಸಿಗುತ್ತೆ. ಅಜ್ಜಿ ತಾತ ಎಲ್ಲರೂ ಬರ್ತಾರೆ ಅಂತಾನೆ ಆದಿ. ಇದೆಲ್ಲ ನಿಜ ಆಗುತ್ತೆ ತಾನೆ ಅಂತಾನೆ ತನ್ಮಯ್. ಖಂಡಿತ
ಎಲ್ಲ ಹಾಗೆ ಆಗುತ್ತೆ. ಯಾವಾಗ ಆಗುತ್ತೆ ಅಂತಾನೆ ತನ್ಮಯ್. ಆದಷ್ಟು ಬೇಗ ಆಗುತ್ತೆ ಅಂತಾನೆ ಆದಿ. ಈ ಸರ್ತಿ ನನ್ನ ಬರ್ತಡೆಗೆ ಅಜ್ಜಿ ತಾತ ನನ್ನ ಜೊತೆ ಇಲ್ಲದೇ ಇರೋದು ಅಂತಾನೆ ತನ್ಮಯ್. ಮುಂದಿನ ಸಲ ಬರ್ತಡೆಗೆ ಅಜ್ಜಿ ತಾತ ನಿನ್ನ ಜೊತೆನೇ ಇರ್ತಾರೆ ಅಂತಾಳೆ ಭಾಗ್ಯ. ಆಗ ತನ್ಮಯ್ ಬಿಡ್ತಾಳೆ, ಇವತ್ತು ತಮ್ಮನ ಬರ್ತಡೆ, ವಿಶ್ ಮಾಡಲ್ವಾ, ಬಾ ವಿಶ್ ಮಾಡು ಅಂತಾಳೆ ಪೂಜಾ. ಬಾ ಪುಟ್ಟ ತನ್ಮಯ್ಗೆ ವಿಶ್ ಮಾಡು ಅಂತಾನೆ ಆದಿ. ಹೋಗಲಿ ಬಿಡಿ ಅಪ್ಪ, ನೀವು ಯಾಕೆ ಎಫರ್ಟ್ ಹಾಕ್ತೀರಾ? ದೇವ್ರ ಮನ್ಸು ಮಾಡಿದರೆ ಮಾತ್ರ ನಾವೆಲ್ಲ ಒಂದಾಗೋದು. ನೀವು ಎಷ್ಟೇ ಪ್ರಯತ್ನ ಪಟ್ಟರು ಅಕ್ಕ ಅಪ್ಪ ಅಂತ ಕರೆಯಲ್ಲ. ನೀವು ಅವಳನ್ನು ಚೇಂಜ್ ಮಾಡೋಕ್ಕಾಗತ್ತಾ? ಅಕ್ಕ ಇಲ್ಲಿರೋದೇ ಇಲ್ಲ ಅಂತಿದ್ದಾಳೆ. ಇವಾಗ ಇಲ್ಲಿಂದ ಹೋಗ್ತೀನಿ ಅಂತ ಕಾಯ್ತಾ ಇದ್ದಾಳೆ ಗೊತ್ತಾ? ಅಪ್ಪ ತುಂಬ ಒಳ್ಳೆಯವರು ಕಣೆ, ಅವರನ್ನು ಒಂದು ಸಲ ಅಪ್ಪ ಅಂತ ಒಪ್ಕೊ ಅಂತಾನೆ ತನ್ಮಯ್. ತನ್ಮಯ್ ಅಲ್ಲಿಂದ ಸಿಟ್ಟಿಂದ ಹೋಗ್ತಾಳೆ. ನೋಡಮ್ಮ ಹೇಗೆ ಹೋದ್ಲು, ನಾವು ಯಾವತ್ತೂ ಒಂದಾಗೋಕ್ಕೆ ಸಾಧ್ಯ ಇಲ್ಲ ಅಂತಾನೆ ತನ್ಮಯ್. ದೇವ್ರ ಮನ್ಸು ಮಾಡಿದರೆ ನಿನ್ನ ಆಸೆನ ಈಡೇರಿಸ್ತಾನೆ ಅಂತಾಳೆ ಭಾಗ್ಯ. ಇವೆಲ್ಲ ಆಗಲ್ಲ, ಸುಮ್ಮನೆ ಫೇಕ್ ಪ್ರಾಮಿಸ್ ಅಂತ ತನ್ಮಯ್ ಹೋಗ್ತಾನೆ. ಈಚೆ ಮೀನಾಕ್ಷಿ ಅದೇನು ಐಡಿಯಾ ಹೇಳು ಅಂತಾರೆ. ನನ್ನ ಮದುವೆ ಎಸ್ ಅತ್ತೆ, ನನ್ನ ವೈಭವ್ ಮದುವೆಗೆ ನೀವು ಒಪ್ಕೊಂಡು ಡ್ಯಾಡ್ ಒಪ್ಕೊಳ್ಳೋ ಥರ ಮಾಡಬೇಕು ಅಂತಾಳೆ ಕನಿಕಾ. ಏನು ಮಾತಾಡ್ತಿದ್ಯಾ ಅಂತಾರೆ ಮೀನಾಕ್ಷಿ. ಹೌದತ್ತೆ, ನನ್ನ ವೈಭವ್ ಮದುವೆ ಆದರೆ ಇಡೀ ಕಂಪ್ನಿ ಕಂಟ್ರೋಲ್ ನಾನು ತಗೋಬೇಕು ಅಂದ್ಕೊಂಡಿದ್ದೀನಿ. ನೀವು ನನಗೆ ಸಪೋರ್ಟ್ ಮಾಡಿದರೆ ಕೊನೆ ಉಸಿರಿರೋ ತನಕ ನಾನು ನಿಮ್ಮನ್ನು ನೋಡ್ಕೋತೀನಿ ಅತ್ತೆ. ಈ ಮನೇಲಿ ಆದಿಬ್ರು ಭಾಗ್ಯ ಎಲ್ಲರೂ ನಿಮ್ಮನ್ನು ಇಗ್ನೋರ್ ಮಾಡ್ತಿದ್ದಾರೆ. ಹಾಗಂತ ನಾನು ಹಾಗೆ ಮಾಡಲ್ಲ, ಕೊಟ್ಟ ಮಾತನ್ನು ತಪ್ಪಲ್ಲ. ಏನು ಹೇಳ್ತೀರಾ ಅತ್ತೆ ನೀವು? ನನಗೆ ಹೆಲ್ಪ್ ಮಾಡಿ, ನಾನು ಮಿಕ್ಕಿದ್ದೆಲ್ಲ ನೋಡ್ಕೋತೀನಿ. ಪ್ಲ್ಯಾನ್ ಏನಂದರೆ ಅಂತ ಪ್ಲ್ಯಾನ್ನ ಹೇಳ್ತಾಳೆ ಕನಿಕಾ. ಈಚೆ ತನ್ವಿ ರೂಮಲ್ಲಿರ್ತಾಳೆ. ಪೂಜಾ ಬಂದು ಕುಡಿಯೋಕೆ ಏನಾದರೂ ತರಲ ತನ್ವಿ ಅಂತಾಳೆ. ನನಗೇನು ಬೇಡ ಅಂತಾಳೆ ತನ್ವಿ. ನೀನು ಯಾಕೆ ತನ್ಮಯ್ಗೆ ವಿಶ್ ಮಾಡಲಿಲ್ಲ? ಅವನ ಬರ್ತಡೇ ಅಲ್ವಾ ಇವತ್ತು ಅಂತಾಳೆ ಪೂಜಾ. ನನಗೆ ಇಂಟ್ರೆಸ್ಟ್ ಇರಲಿಲ್ಲ ಅಂತಾಳೆ ತನ್ವಿ. ನಾನು ಹೋಗಿ ಅವನ್ನ ಕರ್ಕೊಂಡು ಬರ್ತೀನಿ, ವಿಶ್ ಮಾಡು ಅಂತಾಳೆ ಪೂಜಾ. ಚಿಕ್ಕಿ ನನಗೆ ಇಂಟ್ರೆಸ್ಟ್ ಇಲ್ಲ ಅಂತಾಳೆ ತನ್ವಿ. ತುಂಬ ಅತಿಯಾಗ್ತಿದೆ ಕಣೆ ನಿಂದು ಅಂತೆಲ್ಲ ಪೂಜಾ ಹೇಳುವಾಗ, ನನಗೆ ಇಂಟ್ರೆಸ್ಟ್ ಇಲ್ಲ ಅಂದರೆ ಇಲ್ಲ ಅಂತ ಕೂಗ್ತಾಳೆ ತನ್ವಿ. ಆಗ ಆದಿ ಬಂದು ತನ್ವಿ ಹತ್ರ ಕೂತ್ಕೊಂಡು, ತನ್ವಿ ಯಾಕೆ ಹೀಗೆ ಕೂಗ್ತಿದ್ದಾಳೆ ಅಂತಾನೆ. ಅವಳು ತನ್ಮಯ್ಗೆ ವಿಶ್ ಮಾಡು ಅಂದರೆ ಇಂಟ್ರೆಸ್ಟ್ ಇಲ್ಲ ಅಂತಿದ್ದಾಳೆ. ಬರ್ತಾ ಬರ್ತಾ ಕೊಬ್ಬು ಜಾಸ್ತಿ ಆಗ್ತಿದೆ ಅವಳಿಗೆ ಅಂತಾಳೆ ಪೂಜಾ. ಅವಳಿಗೆ ಹೇಗೆ ಬೇಕೋ ಹಾಗಿರಲಿ, ಅವಳಿಗೆ ಫೋರ್ಸ್ ಮಾಡಬೇಡಿ. ತನ್ವಿ ಹೊರಗಡೆ ದೇಶದಲ್ಲಿ ಓದಬೇಕು ಅಂತಿದೆಯಲ್ಲ, ನೋಡು ಬೇರೆ ಬೇರೆ ಯೂನಿವರ್ಸಿಟಿದು ಡೀಟೇಲ್ಸ್ನ ತಂದಿದ್ದೀನಿ. ನಿನಗೆ ಯಾವ ಯೂನಿವರ್ಸಿಟಿಯಲ್ಲಿ ಓದಬೇಕು ಅಂತ ಅನಿಸುತ್ತೆ ಓದು, ತಗೋ ಅಂತ ಲೀಸ್ಟನ್ನು ಕೊಡ್ತಾನೆ ಆದಿ. ಭಾವ ಏನಿದೆಲ್ಲ ಅಂತಾಳೆ ಪೂಜಾ. ಏನು ಅಂದರೆ ಅವಳು ಇಷ್ಟ ಅಂತಾನೆ ಆದಿ. ಈಚೆ ಪೂಜಾ ಬಲೂನೆಲ್ಲ ರೆಡಿ ಮಾಡ್ತಾ ಇರ್ತಾಳೆ. ಕಿಶನ್ ಕೂಡ ಅವಳಿಗೆ ಹೆಲ್ಪ್ ಮಾಡ್ತಾ ಇರ್ತಾನೆ. ಆಗ ಇಬ್ಬರು ಜಗಳ ಮಾಡ್ಕೊತಿರ್ತಾರೆ. ಸುನಂದ ಮತ್ತು ಅವ್ರ ಗಂಡ ಬರ್ತಾರೆ. ಭಾಗ್ಯ ಮತ್ತು ತನ್ಮಯ್ ಕೂಡ ಬರ್ತಾರೆ. ಸುನಂದ ಮತ್ತು ಅವ್ರ ಗಂಡ ತನ್ಮಯ್ಗೆ ವಿಶ್ ಮಾಡ್ತಾರೆ. ಸುನಂದ ರವೆ ಉಂಡೆನ ಕೊಟ್ಟು ನಿನಗೆ ಇಷ್ಟ ಅಂತ ತಂದಿದ್ದೀನಿ ಕಣೋ ಅಂದರೆ ಸುಮ್ಮನೆ ನಿಂತಿರ್ತಾನೆ ತನ್ಮಯ್. ಯಾಕಪ್ಪ ಏನಾಯಿತು ಅಂತಾರೆ ತಾತ. ಅಪ್ಪ ಅವನು ಬೇಜಾರಲ್ಲಿದ್ದಾನೆ ಅಂತಾಳೆ ಭಾಗ್ಯ. ಏನಾಯಿತು ತನ್ಮಯ್ ಅಂತಾರೆ ತಾತ. ಬರ್ತಡೆಗೆ ಅತ್ತೆ ಮಾವ ಇಲ್ಲ ಅಂತ ಬೇಜಾರು ಮಾಡ್ಕೊಂಡಿದ್ದಾನೆ. ನಾನಿವತ್ತು ಸೆಲೆಬ್ರೇಟ್ ಮಾಡೋದು ಬೇಡ ಅಂತ ಪೂಜಾ ಮತ್ತು ಕಿಶನ್ಗೆ ಹೇಳಿದೆ, ಆದರೆ ಇವ್ರುಗಳು ಕೇಳಲೇ ಇಲ್ಲ ಅಂತಾಳೆ ಭಾಗ್ಯ. ಅಜ್ಜಿ ತಾತನ ನೋಡಬೇಕಾ? ನಾನು ಕರ್ಕೊಂಡು ಹೋಗ್ತೀನಿ ಅಂತಾರೆ ಸುನಂದ. ಪಕ್ಕನ ಅಂತಾನೆ ತನ್ಮಯ್. ನಿಜವಾಗ್ಲೂ ಅಂತಾರೆ ಸುನಂದ. ಹಾಗಾದರೆ ಅಕ್ಕನ ಕರ್ಕೊಂಡು ಬರಲಾ ಅಂತ ತನ್ಮಯ್ ಹೋಗ್ತಾನೆ. ಅಮ್ಮ ಯಾಕಮ್ಮ ಹಾಗಂದೆ ಅಂತಾಳೆ ಭಾಗ್ಯ. ಅವನ ಹುಟ್ಟಿದ ಹಬ್ಬ ಅಲ್ವಾ, ಬೇಜಾರು ಮಾಡೋದು ಬೇಡ ಅಂತಾರೆ ಸುನಂದ. ಅಲ್ಲಮ್ಮ, ಇವತ್ತು ಕನ್ನಿಕನ ಮದುವೆ ವಿಚಾರ ಮಾತಾಡೋದಿದೆ, ಅದನ್ನೇ ಇಟ್ಕೊಂಡು ನಾವೀಗ ಅಲ್ಲಿಗೆ ಹೋದರೆ ಹೇಗೆ? ಅದನ್ನೆಲ್ಲ ಮುಗಿಸ್ಕೊಂಡು ಆದರೆ ಹೋಗೋಣ ಅಂತಾಳೆ ಭಾಗ್ಯ. ಆಗ ಅಕ್ಷತ ವೈಭವ್ ಬರ್ತಾರೆ. ಅತ್ತಿಗೆ ತನ್ಮಯ್ ಬರ್ತಡೆಗೆ ಇವರಿಗೂ ಹೇಳಿದ್ಯಾ ಅಂತಾನೆ ಕಿಶನ್. ಇಲ್ಲ ಅಂತಾಳೆ ಭಾಗ್ಯ. ವಿಷಯ ಇವ್ರಿಗೆ ಹೇಗೆ ಗೊತ್ತು ಅಂತಾನೆ ಕಿಶನ್. ನೀನು ಹೋಗಿ ಮಾವನ ಕರ್ಕೊಂಡು ಬಾ ಅಂತಾಳೆ ಭಾಗ್ಯ. ಸರಿ ಅಂತ ಕಿಶನ್ ಹೋಗ್ತಾನೆ. ಬನ್ನಿ ಕೂತ್ಕೊಳ್ಳಿ ಅಂತಾಳೆ ಭಾಗ್ಯ. ಹೆಣ್ಣು ನೋಡೋ ಶಾಸ್ತ್ರನ ದೊಡ್ಡದಾಗಿ ಪ್ಲ್ಯಾನ್ ಮಾಡಿ ಅರೇಂಜ್ ಮಾಡಿದ್ದೀರಾ, ಸೂಪರ್ ಅಂತಾನೆ ವೈಭವ್. ನೀವು ತಪ್ಪು ತಿಳ್ಕೊಂಡಿದ್ದೀರಾ, ನೀವು ಬರ್ತೀರಾ ಅಂತ ಮಾಡಿದ್ದಲ್ಲ, ಇವತ್ತು ನನ್ನ ಮಗ ತನ್ಮಯ್ ಹುಟ್ಟಿದ ಹಬ್ಬ, ಅದಕ್ಕೆ ಮಾಡಿರೋದು ಅಂತಾರೆ ಸುನಂದ. ಭಾಗ್ಯ ಆದಷ್ಟು ಬೇಗ ಮೀನಾಕ್ಷಿನ ಕಾಮಂತ್ ಅಂಕಲ್ನ ಕರೆಸಿದರೆ ಒಳ್ಳೆಯದು. ನನಗೆ ಆಫೀಸಲ್ಲಿ ಮೀಟಿಂಗ್ಸ್ ಇದೆ, ಸಂಜೆವರೆಗೂ ಕಾಯೋಕ್ಕಾಗಲ್ಲ ಅಂತ ಅಕ್ಷತಾ ಹೇಳ್ತಾರೆ. ಆಗ ಕಾಮತ್ ಬರ್ತಾರೆ. ಅಂಕಲ್ ಹೇಗಿದ್ದೀರಾ ಅಂತಾಳೆ ಅಕ್ಷತಾ. ಆದರೆ ಅವ್ರು ಮಾತಾಡಲ್ಲ. ನಂತರ ಬೀಗ್ರೆ ಅಂತ ಸುನಂದ ಮತ್ತು ಅವ್ರ ಗಂಡನ ಮಾತಾಡಿಸಿ ಬನ್ನಿ ಕೂತ್ಕೊಳ್ಳಿ ಅಂತ ಹೇಳ್ತಾರೆ. ಭಾಗ್ಯ ಆದಿನ ಕರ್ಕೊಂಡು ಬಾ ಅಮ್ಮ ಅಂತ ಕಾಮತ್ ಹೇಳ್ತಾರೆ. ಸರಿ ಮಾವ ಅಂತ ಭಾಗ್ಯ ಹೋಗ್ತಾಳೆ. ಈಚೆ ಆದಿ ರೂಮಲ್ಲಿ ಇರುವಾಗ ಕನ್ನಿಕ ಬಂದು ನಾನು ನಿನ್ನ ಹತ್ರ ಮಾತಾಡಬೇಕು ಬ್ರೋ ಅಂತಾಳೆ. ಬಾ ಕೂತ್ಕೊ ಅಂತಾನೆ ಆದಿ. ಆಗ ಭಾಗ್ಯ ಡೋರ್ ಹತ್ರ ಬರ್ತಾಳೆ. ಏನು ಕನ್ನಿಕಾ ಅಂತಾನೆ ಆದಿ. ಡ್ಯಾಡ್ ಹತ್ರ ಹೋಗಿ ಮಾತಾಡಬೇಡ ಅಂದರು, ಹೋಗಿ ಮಾತಾಡ್ಬಿಟ್ಟ ಅಂತಾಳೆ ಕನ್ನಿಕಾ. ಯಾವ ವಿಷಯ ಅಂತಾನೆ ಆದಿ. ನಾನು ಕೇಳ್ತಿರೋದು ವೈಭವ್ ಬಗ್ಗೆ. ಆಲ್ರೆಡಿ ಡ್ಯಾಡ್ ಹತ್ರ ಹೇಳಿಬಿಟ್ಯಾ ಅಂತಾಳೆ ಕನ್ನಿಕಾ.
ಹುಡುಗನ ಹೆಸರು ವೈಭವ. ಹೌದು, ಅಪ್ಪನ ಹತ್ರ ಎಲ್ಲ ವಿಷಯನೂ ಹೇಳಿದ್ದೀನಿ ಅಂತಾನೆ ಆದಿ. ಬ್ರೋ, ನೀನು ಬೇಡದೇ ಇರೋ ವಿಷಯಕ್ಕೆ ಯಾಕೆ ತಲೆ ಕೆಡಿಸ್ಕೋತೀಯ? ನನ್ನ ಪರ್ಸ್ನಲ್ ವಿಷಯಕ್ಕೆ ನೀನು ಭಾಗ್ಯ ತಲೆ ಹಾಕಬಾರ್ದು ಅಂದಿದ್ದೆ ತಾನೆ ಅಂತಾಳೆ ಕನಿಕಾ. ಮುಂದೊಂದು ದಿನ ವಿಷಯ ಗೊತ್ತಾಗೇ ಆಗುತ್ತಲ್ವಾ ಅಂತಾನೆ ಆದಿ. ಆದರೆ ನಾನೇ ಹೇಳ್ತಿದ್ದೆ ಅಂತಾಳೆ ಕನಿಕಾ. ನಿನ್ನ ಪರ್ಸನಲ್ ವಿಷಯ ನಿಜ, ಆದರೆ ನಾನು ಹೇಳಲೇಬೇಕಾಗಿತ್ತು ಅಂತಾನೆ ಆದಿ. ನಿಮ್ಮಿಬ್ಬರಿಗೂ ನನಗೆ ಒಳ್ಳೆಯದಾಗೋದು ಇಷ್ಟ ಇಲ್ಲ. ಈ ಭಾಗ್ಯನ ಮೆಂಟಾಲಿಟಿನೇ ತುಂಬ ಚೆನ್ನಾಗಿ ಗೊತ್ತು ನನಗೆ. ಅಕ್ಷತನ ಕಂಡ್ರೆ ನಿಮಗೆ ಮೊದಲಿಂದನೂ ಆಗಲ್ಲ, ಅದಕ್ಕೆ ನನ್ನ ದಾರಿಗೆ ಅಡ್ಡ ಬರ್ತಿದ್ದೀರಾ ಅಂತಾಳೆ ಕನಿಕಾ. ಏನು ಮಾತಾಡ್ತಿದ್ಯಾ ಅಂತಾನೆ ಆದಿ. ಇರೋದನ್ನೇ ಹೇಳ್ತಿದ್ದೆ. ನಿನ್ನ ಮೇಲೆ ಅಕ್ಷತನಿಗೆ ದ್ವೇಷ ಇಲ್ಲ. ನೀನು ಹೋಗಿ ಹೋಗಿ ಈ ಮಿಡಲ್ ಕ್ಲಾಸ್ ಹುಡುಗಿನ ಮದುವೆ ಆಗಿದೆ ಅಲ್ವಾ, ಅದು ಅಕ್ಷತಂಗೆ ಇಷ್ಟ ಇಲ್ಲ ಅಷ್ಟೇ. ಮೊದಲೆಲ್ಲ ನಿನಗೆ ಮಿಡಲ್ ಕ್ಲಾಸ್ ಇಷ್ಟ ಇರಲಿಲ್ಲ, ಭಾಗ್ಯ ಬಂದ ಮೇಲೆ ಚೇಂಜ್ ಆದೆ. ಆದರೆ ನಾನು ಅದನ್ನು ಕೇಳಲ್ಲ. ಆದರೆ ನಾವೆಲ್ಲ ಬದಲಾಗಬೇಕು ಅಂತ ಹೋಪ್ ಇಟ್ಕೊಬೇಡ ನೀನು. ಅದಕ್ಕೆ ನಾನು ಅಕ್ಷತ ಒಪ್ಪಿಲ್ಲ ಅಂತ ಇದೇ ಸಿಚುವೇಶನ್ನ ಯೂಸ್ ಮಾಡಿಕೊಂಡು ನಮ್ಮ ಮೇಲೆ ರಿವೆಂಜ್ ತಗೊಳ್ಳೋಕ್ಕೆ ಬರಬೇಡಿ ಅಂತಾಳೆ ಕನಿಕಾ. ನಿನ್ನ ಪ್ರಕಾರ ನಾವಿಬ್ಬರು ಇದನ್ನು ರಿವೆಂಜ್ಗೋಸ್ಕರ ಮಾಡ್ತಿದ್ದೀವಾ ಅಂತಾನೆ ಆದಿ. ಹೌದು, ಅದೇ ಸತ್ಯ ಕೂಡ. ಅಕ್ಷತ ಮೊದಲಿಂದನೂ ನನಗೆ ಸಪೋರ್ಟ್ ಮಾಡ್ತಿದ್ಲು, ಈಗ ಮದುವೆಗೂ ಸಪೋರ್ಟ್ ಮಾಡ್ತಿದ್ದಾರೆ. ಏನೇ ರೀಸನ್ ಇಟ್ಕೊಂಡು ನನ್ನ ಮದುವೆ ಹಾಳು ಮಾಡಬೇಡಿ, ನಾನು ಸುಮ್ಮನೆ ಇರಲ್ಲ ಅಂತಾಳೆ ಕನಿಕಾ. ನೀನು ಏನು ಹೇಳ್ತಿದ್ಯಾ ಅಂತ ನಿನಗೆ ಅರ್ಥ ಆಗ್ತಿದ್ಯಾ? ನೀನು ಆದಿಯವ್ರ ತಂಗಿ, ಅವ್ರು ಯಾಕೆ ನಿನ್ನ ಲೈಫನ್ನು ಹಾಳು ಮಾಡ್ತಾರೆ? ನೋಡು, ನಿಮ್ಮ ಅಣ್ಣ ಹೇಳಿದ ಹಾಗೆ ನಿನ್ನ ಆಯ್ಕೆ ಸರಿಯಾಗಿದೆಯಾ ಇಲ್ವಾ ಅನ್ನೋದು ಅಷ್ಟೇ ನಮ್ಮ ಕನಸನ್ನು. ಅದು ಬಿಟ್ಟು ಇಲ್ಲಿ ಮಿಡಲ್ ಕ್ಲಾಸ್ ಫ್ಯಾಮಿಲಿ, ಹೈ ಕ್ಲಾಸು, ಇದ್ಯಾವುದು ಮ್ಯಾಟ್ರ್ ಆಗಲ್ಲ. ನೀನು ಹೇಳಿದಾಗೆ ಪ್ರೀತಿ ದುಡ್ಡನ್ನು ನೋಡಿ ನಿರ್ಧಾರ ಮಾಡೋದಿಲ್ಲ, ಮನಸ್ಸಿಂದ ನಿರ್ಧಾರ ಮಾಡೋದು ಅಂತಾಳೆ ಭಾಗ್ಯ. ಏಯ್, ಈ ಫಿಲಾಸಫಿ ಎಲ್ಲ ನನ್ನ ಹತ್ರ ಇಟ್ಕೋಬೇಡ. ಮಾಡೋದೊಂದು, ಮಾತಾಡೋದು ಇನ್ನೊಂದು. ದುಡ್ಡು ಬೇಡ ಬೇಡ ಅಂತೀಯ, ಆದರೆ ದುಡ್ಡು ಹಿಂದೆ ಓಡ್ತೀಯ. ಡ್ಯಾಡ್ಗೂ ಫಿಟ್ಟಿಂಗ್ ಇಟ್ಟಿದ್ಯಾ ನೋಡು. ನನಗೆ ನನ್ನ ಪ್ರೀತಿಗೆ ಡಿಸ್ಟರ್ಬ್ ಮಾಡಿದರೆ ನಾನು ಸುಮ್ಮನಿರಲ್ಲ. ದಯವಿಟ್ಟು ನೀವಿಬ್ಬರು ಸುಮ್ಮನಿದ್ದು ನನ್ನ ದಾರಿಲಿ ನನಗೆ ಹೋಗೋಕ್ಕೆ ಬಿಟ್ಬಿಡು ಅಂತಾಳೆ ಕನಿಕಾ. ಬಾ ನನ್ನ ಜೊತೆ ಅಂತಾನೆ ಆದಿ. ಎಲ್ಲಿಗೆ ಅಂತಾಳೆ ಕನಿಕಾ. ಎಲ್ಲಿಗೆ, ಯಾಕೆ, ಏನು ಅಂತ ಕೇಳಬೇಡ. ಇವತ್ತು ನಿನ್ನೆಲ್ಲ ಪ್ರಶ್ನೆಗೆ ಉತ್ತರ ಕೊಡ್ತೀನಿ. ಎಲ್ಲ ಮುಂದೆ ನಿಜವಾದ ಫ್ಯಾಕ್ಟ್ ನಿನಗೆ ಗೊತ್ತಾಗುತ್ತೆ. ಭಾಗ್ಯ ಅಂತ ಆದಿನೂ ಬರ್ತಾನೆ. ಈಚೆ ಸುನಂದ, ಏನಪ್ಪ ನಿನ್ನ ಹೆಸರು ಅಂತ ವೈಭವನ ಕೇಳ್ತಾರೆ. ವೈಭವ್ ಅಂತಾನೆ. ತುಂಬ ದಿನದಿಂದ ಪ್ರೀತಿ ಮಾಡ್ತಿದ್ದೀರೋ ಹೇಗೆ ಅಂತಾರೆ ಸುನಂದ. ಸ್ವಲ್ಪ ದಿನದಿಂದ ಅಂತಾನೆ ವೈಭವ್. ಸ್ವಲ್ಪ ದಿನ ಅಂದರೆ 4-5 ತಿಂಗಳಿಂದನಾ ಅಂತಾರೆ ಸುನಂದ. 1 ವರ್ಷದಿಂದ ಅಂತಾನೆ ವೈಭವ್. ಈ ವಿಷಯ ನಿಮ್ಮ ಮನೇಲಿ ಗೊತ್ತಿದೆಯಾ ಅವರಿಗೆ ಅಂತಾರೆ ಸುನಂದ. ಮನೇಲೆಲ್ಲ ಓಕೆ ಇದೆ ಅಂತಾನೆ ವೈಭವ್. ಏನು ಮಾಡ್ಕೊಂಡಿದ್ಯಾ ಅಂತ ಸುನಂದ ಅಂದಾಗ ಬಿಸ್ನೆಸ್ ಅಂತಾನೆ ವೈಭವ್. ಬರೀ ಬಿಸ್ನೆಸ್ಸಾ ಅಥವಾ ಊರ ಕಡೆ ಆಸ್ತಿ ಗಿಸ್ತಿ? ಅಂದರೆ ಬಿಸ್ನೆಸ್ನ ನಂಬ್ಕೊಂಡು ಇರೋಕ್ಕಾಗಲ್ಲ ಅಲ್ವಾ, ಅದಕ್ಕೆ ಕೇಳಿದೆ ಅಂತಾರೆ ಸುನಂದ. ಆಗ ಮೀನಾಕ್ಷಿನೂ ಬರ್ತಾರೆ. ಮೀನಾಕ್ಷಿ, ಎಷ್ಟೊತ್ತು ಹುಡುಗಿ ನೋಡೋ ಶಾಸ್ತ್ರಕ್ಕೆ ಅಂತ ಕರೆಸ್ಬಿಟ್ಟು ಈಗ ಹುಡುಗನೇ ಇನ್ವೆಸ್ಟಿಗೇಷನ್ ಮಾಡ್ತಿದ್ದಾರೆ ಅಂತಾಳೆ ಅಕ್ಷತಾ. ಅಯ್ಯಯ್ಯೋ, ಇವಳ ಪರವಾಗಿ ನಾನು ಕ್ಷಮೆ ಕೇಳ್ತೀನಿ ಅಂತಾರೆ ಭಾಗ್ಯಪ್ಪ. ಬೀಗ್ರೆ, ನೀವು ಯಾಕೆ ಕ್ಷಮೆ ಕೇಳ್ತೀರಾ? ಅದರ ಅವಶ್ಯಕತೆ ಇಲ್ಲ. ಈ ಮನೆ ಮೊದಲನೇ ಬೀಗರು, ಪ್ರಶ್ನೆ ಕೇಳೋ ಅಧಿಕಾರ ನಿಮಗೆ ಇದೆ ಅಂತಾರೆ ಕಾಮತ್. ಅಂಕಲ್ ಪ್ಲೀಸ್ ಸ್ಟಾಪ್ ಇಟ್. ಬಂದಾಗಿಂದ ನೋಡ್ತಿದ್ದೀನಿ ಡಿಫ್ರೆಂಟಾಗಿ ಬಿಹೇವ್ ಮಾಡ್ತಿದ್ದೀರಾ. ನನಗೆ ಅವಮಾನ ಮಾಡಬೇಕು ಅಂತಲೇ ಮಾತಾಡ್ತಿದ್ದೀರಾ. ನೋಡಿ, ನಾವೇನು ಇಲ್ಲಿಗೆ ಭಿಕ್ಷೆ ಬೇಡೋಕ್ಕೆ ಬಂದಿಲ್ಲ. ನಮ್ಮ ಮನೆಗೆ ನಿಮ್ಮ ಹುಡುಗ ಇಷ್ಟಪಡ್ತಿದ್ದಾನೆ, ಅವಳು ಕರೆದಿರೋದಕ್ಕೆ ನಾವು ಬಂದಿರೋದು ಅಂತಾಳೆ ಅಕ್ಷತಾ. ಆಗ ಆದಿಭಾಗ್ಯನು ಕನಿಕನು ಬರ್ತಾರೆ. ಏನಮ್ಮ ಅಕ್ಷತಾ, ಯಾಕೆ ಧ್ವನಿ ಏರಿಸಿ ಮಾತಾಡ್ತಿದ್ಯಾ ಅಂತಾರೆ ಕಾಮತ್. ನೀವು ಅವಮಾನ ಮಾಡ್ತಿದ್ದೀರಾ, ಅದಕ್ಕೆ ಹಾಗೆ ಮಾತಾಡ್ತಿದ್ದೀನಿ ಅಂತಾಳೆ ಅಕ್ಷತಾ, ಧ್ವನಿ ಮೇಲೆ ನಿಯಂತ್ರಣ ಇದ್ದರೆ ನಿನಗೂ ಒಳ್ಳೆಯದು, ನಮಗೂ ಒಳ್ಳೆಯದು. ಈ ಮದುವೆ ಮಾತುಕತೆಗೆ ಮುಂಚೆ ನಾನು ಕೆಲವು ಪ್ರಶ್ನೆಗಳನ್ನು ಕೇಳ್ತೀನಿ, ಅದಕ್ಕೆ ಉತ್ತರ ಕೊಡಿ ಅಂತಾರೆ ಕಾಮತ್. ಸರಿ, ಅದೇನು ಕೇಳಿ ಅಂತಾಳೆ ಅಕ್ಷತಾ. ನನ್ನ ಮಗಳು ಕನಿಕಾ ನಿಮ್ಮ ಹುಡುಗನ ಇಷ್ಟಪಡ್ತಿದ್ಲು ಅಂತ ಮೊದಲೇ ಗೊತ್ತಿತ್ತು ತಾನೆ ಅಂತಾರೆ ಕಾಮತ್. ಹೌದು ಅಂತಾಳೆ ಅಕ್ಷತಾ. ಅದನ್ನು ಯಾಕೆ ಮೊದಲೇ ನನ್ನ ಗಮನಕ್ಕೆ ತರಲಿಲ್ಲ ಅಂತಾರೆ ಕಾಮತ್. ಸೀಕ್ರೆಟ್ ಮಾಡೋ ಅಗತ್ಯ ಏನಿತ್ತು ಅಂತಾರೆ. ಹೇಳಬೇಡ ಅಂತ ನಾನೇ ಹೇಳಿದ್ದು ಅಂತಾಳೆ ಕನಿಕಾ. ಹೇಳಬೇಡ ಅಂತ ನೀನೇ ಹೇಳಿದ್ಯಾ ಅಂತಾರೆ ಕಾಮತ್. ಹಾಗಾದರೆ ಮದುವೆ ಮಾತುಕತೆನ ಮುಂದುವರ್ಸೋಣ ಅಂತಾರೆ ಅಕ್ಷತಾ. ಇನ್ನೊಂದಿಷ್ಟು ಮಾತಾಡೋದಿದೆ ಅಂತಾರೆ ಕಾಮತ್. ಏನು ಅಂಕಲ್ ಅದು ಅಂತಾಳೆ ಅಕ್ಷತಾ. ಅದೇನು ಅಂದರೆ ಅಕ್ಷತಾ ಮೇಡಮ್, ಈ ಪೇಪರಲ್ಲಿ ಸುಮಾರು ಕಡೆ ಆದಿಯವ್ರ ಸಿಗ್ನೇಚರ್ ಇದೆ, ಒಂದೊಂದು ಕಡೆ ಒಂದೊಂದು ಥರ. ಅದರ ಜೊತೆಗೆ ಅಕ್ಷತಾ ಅಂತ ನಿಮ್ಮ ಹೆಸರು ಕೂಡ ಇತ್ತು. ಸಿಗ್ನೇಚರ್ ಅದೇನಂದರೆ ಆದಿಯವ್ರ ಸಿಗ್ನೇಚರ್ ಹಾಕೋ ಬರದಲ್ಲಿ ಮರ್ತುಬಿಟ್ಟು ಒಂದು ಕಡೆ ನಿಮ್ಮ ಹೆಸರಲ್ಲೇ ಸಿಗ್ನೇಚರ್ ಮಾಡಿಬಿಟ್ಟಿದ್ದಾರೆ ಅಂತಾಳೆ ಭಾಗ್ಯ. ಹಾಗೆ ಎಲ್ಲರೂ ಶಾಕ್ನಿಂದ ನೋಡ್ತಾರೆ. ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತೆ. ಮುಂದಿನ ಸಂಚಿಕೆಗಾಗಿ ನಮ್ಮ ಚಾನಲನ್ನು ನೋಡಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಸಪೋರ್ಟ್ ಮಾಡೋದನ್ನು ಮರಿಬೇಡಿ.